ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸ್ಕೊಳ್ಳೋ ಬೆಂಗಳೂರು ಡೇಂಜರ್ ಸಿಟಿ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. ಕೆಂಪೇಗೌಡರ ಕನಸಿನ ಊರು ಈಗ ಕಸ, ವಾಯು ಮಾಲಿನ್ಯದ ಬೀಡಾಗ್ತಿರೋ ಆತಂಕ ಮೂಡಿದೆ. ವಾಯು ಮಾಲಿನ್ಯದ ಬಗ್ಗೆ ಸ್ಯಾಂಡಲ್ವುಡ್ ನಟಿ ಆಕ್ರೋಶ ಹೊರಹಾಕಿದ್ದಾರೆ. ಕಸ ಸುಡೋದಕ್ಕೆ ಬೇಸರ ಹೊರಹಾಕಿದ ಮನಸಾರೆ ಚೆಲುವೆ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ಆರ್ಆರ್ ನಗರದಲ್ಲಿರುವ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿರುವ ನಟಿಯ ಮನೆ ಇದು. ಅಲ್ಲೇ ಖಾಲಿ ಪ್ರದೇಶದಲ್ಲಿ ಜಿಬಿಎ ಕಸಕ್ಕೆ ಬೆಂಕಿ ಹಾಕಿ ವಿಲೇವಾರಿ ಮಾಡ್ತಿದ್ದಾರಂತೆ. ದಟ್ಟ ಹೊಗೆಯಿಂದಾಗಿ ನಟಿ ಉಸಿರಾಟದ ತೊಂದರೆ ಅನುಭವಿಸಿದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಡಿದೆದ್ದಿದ್ದಾರೆ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋ ನೋಡಿ. Oh my god, it's all garbage. Look at this. In a residential area. ಖಾಲಿ ಇದ್ದ ಜಾಗದಲ್ಲಿ ಜನರೆಲ್ಲ ಕಸ ಸುರಿದಿದ್ದು ಕ್ಲೀನಿಂಗ್ ಆಗಿ ಜಿಬಿಎ ಬೆಂಕಿ ಹಾಕಿದೆ. ಈ ಹೊಗೆಯಿಂದ ವಾಯು ಮಾಲಿನ್ಯ ಉಂಟಾಗ್ತಿರೋ ಆರೋಪ ಕೇಳಿಬಂದಿದೆ. ನಟಿ ಐಂದ್ರಿತಾ ರೈ ಅವರು ಗ್ರೇಟರ್ ಬೆಂಗಳೂರು ಬೇಜವಾಬ್ದಾರಿ ನಡೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅವರ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಖಾಲಿ ಪ್ರದೇಶದಲ್ಲಿ ಕಸವನ್ನ ಸುಟ್ಟಿರೋದು ಅವರ ಗಮನಕ್ಕೆ ಬಂದಿರುವಂತದ್ದು. ಸೊ ಹೀಗಾಗಿ ಅವರು ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಏನು ಜಿಬಿಎಗೆ ಕಾಲ್ ಮಾಡಿದ್ರು ಕೂಡ ಅವರ ಒಂದು ಫೋನ್ ನಂಬರ್ ಏನಿದೆ ಅದು ಡೆಡ್ ಅಂತ ಬರ್ತಾ ಇದೆ. ಯಾವುದೇ ರೀತಿ ಅವರು ನಮ್ಮ ಕರೆಗೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ರೀತಿ ಅವರು ಒಂದಷ್ಟು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಇನ್ನು ಕಸವನ್ನ ವಿಂಗಡಿಸಿ ಕೊಟ್ರು ಸುಡೋದ್ಯಾಕೆಂದು ಐಂದ್ರಿತಾ ಪ್ರಶ್ನಿಸಿದ್ದಾರೆ. ಹೊಗೆಯಿಂದಾಗಿ ಆರೋಗ್ಯ ಸಮಸ್ಯೆಯಾಗಿದ್ದು ಚಿಕಿತ್ಸೆಗಾಗಿ ತಾಯಿ ಮನೆಗೆ ಬಂದಿದ್ದೇನೆಂದು ಟಿವಿ9 ಜೊತೆ ಬೇಸರ ತೋಡಿಕೊಂಡಿದ್ದಾರೆ. ಲಾಸ್ಟ್ 3 ಡೇಸ್ ನನ್ನ ಮನೆ ಒಳಗೆ ಬರ್ತಿತ್ತಲ್ಲ ಈ ಸ್ಮೆಲ್ಲು. ಆಮೇಲೆ ಅದೇ ನೆಗಡಿ, ಕೆಮ್ಮು ಎಲ್ಲ ಶುರು ಆಯ್ತು. ಈಗ ಇನ್ನ ಡಿಟೇರಿಯೇಟ್ ಆಗಿದೆ. ನಿನ್ನೆ ರಾತ್ರಿ ಅಂತೂ ಅಲ್ಲಿಂದ ಶಿಫ್ಟ್ ಆದೆ. ನಾನು ಅಪ್ಪ ಅಮ್ಮ ಮನೆ ಬಂದಿದ್ದೀನಿ. ಮೆಡಿಕೇಶನ್ ತಗೊಂತಾ ಇದ್ದೀನಿ. ಇನ್ನು ಕಸ ಸುಡೋದ್ರ ಬಗ್ಗೆ ನಟಿ ಧ್ವನಿ ಎತ್ತುತ್ತಿದ್ದಂತೆ ಕಸ ಸುಡೋದಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಇದಕ್ಕೆ ನಟಿ ಧನ್ಯವಾದ ತಿಳಿಸಿದ್ದಾರೆ. Yesterday I posted a video which was taken up by many of the media personals, which I'm very grateful for, but it's extremely concerning. ಕಸ ಅಭಿಯಾನ ಹೆಸರಿನಲ್ಲಿ ಜನರಿಗೆ ದಂಡದ ಬರೆ ಎಳಿತಿರೋ ಜಿಬಿಎ ಎಲ್ಲೆಂದ್ರಲ್ಲಿ ಕಸ ಸುಡ್ತಿರೋದು ಎಷ್ಟು ಸರಿ ಅನ್ನೋದು ಸಿಟಿ ಜನರ ಪ್ರಶ್ನೆ. ಮಂಗಳರಾಜ್ ಗೋಪಾಲ್, ಫಿಲ್ಮ್ ಬ್ಯೂರೋ, ಟಿವಿ9.